ನಾಯಕನಹಟ್ಟಿಯಲ್ಲಿ ಅತಿ ಶೀಘ್ರದಲ್ಲೇ ಹಾಲು ಶೀತಲೀಕರಣ ಘಟಕವನ್ನು ಸ್ಥಾಪಿಸಲಾಗುವುದೆಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ವೇತಾ ಎಚ್ಒ ಜೆಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘ 2025 ಮತ್ತು 26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ನಂತರ ಮಾತನಾಡಿದ ಅವರು 2025 ಮತ್ತು 26ನೇ ಸಾಲಿನ 2,48,526.56 ಲಾಭ ಗಳಿಸುವುದು ಸಂತಸ ತಂದಿದೆ. ಪ್ರತಿದಿನ 750 ಹಾಲು ಸಂಗ್ರಹಣೆಯ ಪ್ರಯುಕ್ತ ಬಿಎಂಸಿ ಘಟಕ ಸ್ಥಾಪನೆ ಮಾಡಲಾಗುವುದು ಎಂದು ತಿಳಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡಿ ಆರ್ಥಿಕವಾಗಿ ಬೆಳವಣಿಗೆ ಸಾಧಿಸಬೇಕು ಎಂದು ಕಿವಿಮಾತು ಹೇಳಿದರು. ಗುಣಮಟ್ಟದ ಹಾಲು ಉತ್ಪಾದನೆಗೆ ರಾಸುಗಳಿಗೆ ಸಮ ಪ್ರಮಾಣದಲ್ಲಿ ಆಹಾರ ನೀಡಬೇಕು. ಗುಣಮಟ್ಟದ ಹಾಲು ಪೂರೈಕೆ ಮಾಡಲು ಮುಂದಾಗಬೇಕು ಎಂದು ಮನವಿಯನ್ನ ಮಾಡಿಕೊಂಡರು. ರಾಸುಗಳು ಮತ್ತಷ್ಟು ಹೆಚ್ಚು ಸಾಕಣೆ ಮಾಡುವುದರೊಂದಿಗೆ ರೈತರು ಆರ್ಥಿಕವಾಗಿ ಸದೃಢರಾಗುವಂತೆ ತಿಳಿಸಿದರು. ಹಸುಗಳಿಗೆ ಉತ್ತಮ ಗುಣಮಟ್ಟದ ಮೇವುಗಳನ್ನು ಹಾಕಬೇಕು. ಸೋಂಕು ತಗಲದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದರು. ಗುಣಮಟ್ಟದ ಹಾಲು ಸರಬರಾಜು ಮಾಡಲು ಅಧಿಕಾರಿಗಳಿಂದ ಸಲಹೆ ಪಡೆಯಬೇಕು ಎಂದು ಹೇಳಿದರು. ಎಂ ಪುಟ್ಟರಾಜು ಸಹಾಯಕ ವ್ಯವಸ್ಥಾಪಕರು, ಶಿವಮೊಗ್ಗ ಹಾಲು ಒಕ್ಕೂಟ ಇವರು ಮಾತನಾಡಿ, ಪ್ರತಿಯೊಂದು ರಾಸುಗಳಿಗೆ ಪ್ರತಿದಿನ 100 ಗ್ರಾಂ ಖನಿಜ ಮಿಶ್ರಣವನ್ನ ನೀಡಬೇಕು. ಪ್ರತಿಯೊಂದು ಹಾಲು ಕರೆಯುವ ಹಸುಗಳಿಗೆ ಪ್ರತಿದಿನ 1 ಲೀಟರ್ ಹಾಲಿಗೆ 4 ಗ್ರಾಂನಂತೆ ಪಶು ಆಹಾರ ನೀಡಬೇಕು. ಪ್ರತಿನಿತ್ಯ ಪ್ರತಿಯೊಂದು ಹಸುವಿಗೆ 15ರಿಂದ 20 ಕೆಜಿ ಹಸಿ ಹುಲ್ಲು ನೀಡಿದರೆ 5 ಕೆಜಿ ಒಣ ಹುಲ್ಲು ನೀಡಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಉತ್ಪಾದಕರು ಹಸುಗಳಿಗೆ ಉಚಿತವಾಗಿ ಎಫ್ಎಂಡಿ ಚಿಕಿತ್ಸೆ, ರೈತರಿಗೆ ಸಬ್ಸಿಡಿ ದರದಲ್ಲಿ ರಬ್ಬರ್ ಮ್ಯಾಟ್ ವಿತರಿಸಲಾಗುತ್ತದೆ. ಪ್ರತಿದಿನ ಒಂದು ಹಸುವಿಗೆ ಕನಿಷ್ಠ ಪಕ್ಷ 60ರಿಂದ 80 ಲೀಟರ್ ನೀರು ಕುಡಿಸಬೇಕು. 10 ಲೀಟರ್ ನೀರು ತಿಂದಿರುವಂತಹ ಆಹಾರವನ್ನು ಜೀರ್ಣಿಸಲು 10 ಲೀಟರ್ ನೀರು ಹಸುವಿನ ದೇಹದ ಉಷ್ಣಾಂಶತೆಯನ್ನ ಕಾಪಾಡಿಕೊಳ್ಳಲು 10 ಲೀಟರ್ ನೀರು ರಕ್ತ ಸಂಚಾರ ಆಗಲು 10 ಲೀಟರ್ ನೀರು ಮಲಮೂತ್ರ ವಿಸರ್ಜನೆ ಸರಳವಾಗಿ ಆಗಲು 1 ಲೀಟರ್ ಹಾಲು ಉತ್ಪಾದನೆಯಾಗಲು 4 ಲೀಟರ್ ನೀರನ್ನು ಉಪಯೋಗಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು. ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಮಾತನಾಡಿ, ರೈತರು ಕೂಡ ಬೇರೆಯವರಿಗೆ ಹಾಲು ಪೂರೈಸದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲು ಒದಗಿಸಿ ಇದರ ಲಾಭ ಪಡೆಯಬೇಕು. ಇದರಿಂದ ರೈತರು ಹಾಗೂ ಸಂಘಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಹಾಲು ಉತ್ಪಾದಕರ ಸಂಘ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎನ್ನುವುದೇ ನನ್ನ ಅಭಿಲಾಷೆ. 2025-26 ಸಾಲಿನ 2,48,526 ಲಾಭ ಗಳಿಸುವುದು ಹೆಮ್ಮೆಯ ವಿಷಯವಾಗಿದೆ. ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಹಾಲು ಉತ್ಪಾದಕರ ಸಂಘವನ್ನು ಅಭಿವೃದ್ಧಿಪಡಿಸಬೇಕು. ಇದರಿಂದ ಹಾಲು ಒಕ್ಕೂಟದ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ. ಇದರಿಂದ ಹಸುಗಳಿಗೆ ಸೂಕ್ತವಾದ ಆಹಾರ ನೀಡಬೇಕು. ಇದರಿಂದ ರಾಸುಗಳು ಉತ್ತಮ ಗುಣಮಟ್ಟದ ಹಾಲನ್ನು ನೀಡುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಜಿಆರ್ ರವಿಕುಮಾರ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂ ಪುಟ್ಟರಾಜ್, ಸಹಾಯಕ ವ್ಯವಸ್ಥಾಪಕರು, ಶಿವಮೊಗ್ಗ ಹಾಲಿ ಒಕ್ಕೂಟ ಡಾ ಸತ್ಯನಾರಾಯಣ, ಪಶು ವೈದ್ಯಾಧಿಕಾರಿಗಳು, ವಿಶ್ವನಾಥ್ ಬಿನ್ ಬಕ್ಷಿ ವೀರಣ್ಣ, ಉಪಾಧ್ಯಕ್ಷರು ಟಿ ಪರಮೇಶ್ವರಪ್ಪ, ಬಿನ್ ಎಂ ತಿಪ್ಪೇಸ್ವಾಮಿ, ತಿಪ್ಪಯ್ಯ, ದಳವಾಯಿ, ಸಣ್ಣ ತಿಪ್ಪಯ್ಯ, ಡಿ ಬೋರಯ್ಯ, ಗಂಗಮ್ಮ, ಕೋಂ ತಿಪ್ಪಣ್ಣ, ಮುನಿಯಪ್ಪ, ಈರಣ್ಣ, ಚನ್ನಬಸಪ್ಪ, ದ್ಯಾಮಣ್ಣ, ಚನ್ನಬಸಪ್ಪ, ಸಿಬ್ಬಂದಿ ವರ್ಗದವರು, ಪ್ರೇಮರಾಜ್ ಮುಖ್ಯ ಕಾರ್ಯನಿರ್ವಾಹಕರು ಇದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ಪಶು ಆಹಾರವನ್ನು ಯಾವ ರೀತಿ ನೀಡ್ತಾರಪ್ಪ ಅಂತಂದ್ರೆ, ಹಲವಾರು ರೈತರ ಮನೆಗಳಿಗೆ ಹೋಗಿ ನಾವು ಭೇಟಿಯಾಗಿ ನೋಡಿದಾಗ ಆ ಪಶು ಆಹಾರವನ್ನ ರಾತ್ರಿ ನೆನೆಸಿಬಿಟ್ಟು ಪೂರ್ತಿ ಒಂಥರ ಪಾಯಸ ಮಾಡ್ದಂಗೆ ಬಂದಿರ್ತಾರೆ, ಗಂಜಿ ಮಾಡ್ದಂಗೆ. ಆದ್ರೆ ಬೆಳಗ್ಗೆ ಹೋಗಿ ತಗೊಂಡು ಹೋಗ್ಬಿಡ್ತಾರೆ. ಅದನ್ನ ಇಡೋದ್ರಿಂದ ಹಸು ನೀವು 5 ಕೆಜಿ ಅಲ್ಲ 10 ಕೆಜಿ ಕೊಟ್ಟರು ಅದು ಉಪಯೋಗ ಆಗೋದಿಲ್ಲ. ಹಸುವಿಗೆ ಏನಪ್ಪಾ ಅಂತಂದ್ರೆ ಒಣ ಪಶು ಆಹಾರವನ್ನೇ ತಿನ್ನಿಸ್ಬೇಕು. ಪ್ರಾರಂಭದಲ್ಲಿ ತಿನ್ನಲ್ಲ, ನೀವು ಒಣದಿಟ್ಟಾಗ ಸ್ವಲ್ಪ ಈ ಒಣ ಅವಲಕ್ಕಿಗೆ ನೀರು ಹೊಡೆದು ಕಲಿಸ್ತಾರಲ್ಲ, ಕಲಿಸ್ಬಿಟ್ಟು ತಿನ್ನಿಸ್ತಕ್ಕಂಥ ಒಂದು ನೀವು ಪ್ರಯೋಗವನ್ನ ಮಾಡಲೇಬೇಕು. ಪ್ರಾಯೋಗಿಕವಾಗಿ ನೀವು ಮಾಡಿದಾಗ ಆ ಹಸು ತಿಂದೇ ತಿನ್ನುತ್ತೆ. ಅದೇನಾಗತ್ತಪ್ಪ ಅಂತಂದ್ರೆ ಈ ಮಿನರಲ್ ಮಿಕ್ಸರು ಮತ್ತು ನಾವೇನು ಕ್ಷೀರಶಕ್ತಿ ಅಂತ ಕೊಡ್ತೀವಿ, ಇದರಲ್ಲೆಲ್ಲ ಒಳ್ಳೊಳ್ಳೆ ವಸ್ತುಗಳು ಇರ್ತವೆ. ಆ ವಸ್ತುಗಳು ನೀರಿನಲ್ಲಿ ಹಾಕಿದ ತಕ್ಷಣ ಇವಾಪರೇಟ್ ಆಗಿ ಹೋಗ್ತವೆ, ಅದು ಯೂಸ್ ಆಗೋದಿಲ್ಲ. ಹಾಗಾಗಿ ಈ ಪಶು ಆಹಾರವನ್ನ ಹಸು ಕಡಿದು ಜಗದು ವಿಚಾರವಾಗಿ ಪುಟ್ಟರಾಜ ಸರ್ ಅವರು ಮತ್ತು ಸತ್ಯನಾರಾಯಣ ಸರ್ ಅವರು ವಿಚಾರಿಸಿ ಗ್ರಾಹಕರಿಗೆ ಹೇಳಿದ್ರು, ಹಾಲು ಉತ್ಪಾದಕರಿಗೆ ಯಾವ ರೀತಿ ಹಸುಗಳನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ. ಆ ರೀತಿ ಮಾಡಿದಾಗ ಮಾತ್ರ ಉನ್ನತವಾದ ಗುಣಮಟ್ಟದ ಒಂದು ಹಾಲನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ನಾವೇನಂತೆ ಅವೈಜ್ಞಾನಿಕವಾಗಿ ಮಾಡ್ತೀವಿ, ವೈಜ್ಞಾನಿಕವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮ ತಂದೆ ಮಾಡ್ತಾಯಿದ್ರು, ನಾವು ಮಾಡ್ತಿದ್ವು ಅಂತೇಳಿ ಇವತ್ತು ಎಲ್ಲರಲ್ಲೂ ಅಡ್ವಾನ್ಸ್ ಇದೆ. ಈಗ ಏನಾಗಿದೆ ಅಂತಂದರೆ ಇವತ್ತು ಪ್ರತಿಯೊಂದರಲ್ಲೂ ನಾವೇನು ಮಾಡ್ತೀವಿ, ಈಗ ಮುಸ್ರೇದ್ ಹೇಳಿದರು, ಹಲವಾರು ವಿಚಾರಗಳನ್ನ ಹೇಳಿದ್ರು, ಪುಟ್ಟರಾಜ ಸರ್ ಹೇಳಿದರು, ಸತ್ಯನಾರಾಯಣ ಸರ್ ಹೇಳಿದರು. ನಾವು ಏನೋ
ಹಿಂದೆ ಯಾವ ರೀತಿಯೂ ಫೀಡ್ ಇರ್ಬೋದು, ಹಲವಾರು ರೀತಿ ಬೂಸ ಇರ್ಬೋದು ತಗೊಂಡು ಹೋಗಲ್ಲ ಹಾಲು ಸಂಘದಿಂದ. ನಾವು ಹೊರಗಡೆಯಿಂದ ತಂದು ಮೇಂಟೈನ್ ಮಾಡ್ತಾ ಇದ್ವಿ. ಹಾಲು ಪ್ರೇಮಕರ ಹತ್ರ ಬಂದ ಬೆಳಿಗ್ಗೆ ಸಂಜೆ ಹಲವಾರು ಹಾಲು ಉತ್ಪಾದಕರು ವಾದಿ ಮಾಡ್ತಾರೆ, ಯಾಕಂದರೆ ಗುಣಮಟ್ಟ ಬರಲ್ಲ, ಡಿಗ್ರಿ ಪೂರ್ತಿ ಕಮ್ಮಿ ಇರ್ತದೆ, ಹಾಲು ಹಾಕ್ಸ್ಕೊಳ್ಳಲ್ಲ ಅಂತಾರೆ. ಬಟ್ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟೇ ಕಷ್ಟವಾಗಿದೆ. ರೈತರು ಎಲ್ಲರೂ ಏನು ಮಾಡ್ತಾರೆ, ಒಂದು ಹಸುನೇ ಆಗಲಿ 2 ಹಸು ಆಗಲಿ, ಇವತ್ತು ಯಾರು ಇನ್ನೊಬ್ಬರನ್ನ ಡಿಪೆಂಡ್ ಆಗಿ ಮಾಡ್ತಕ್ಕಂಥದ್ದು ಕಷ್ಟ. ಯಾರು ಲೇಬರ್ ಸಿಗಲ್ಲ, ಯಾರು ಓನಾಗಿ ಮಾಡ್ತಾರೆ ಅವ್ರು ಮಾತ್ರ ಈ ರೈತಾಪಿ ಜೀವನದಲ್ಲಿ, ಹಾಲು ಉತ್ಪಾದಕ ಜೀವನದಲ್ಲಿ ಕೈ ಮುಟ್ಟಿ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಇಲ್ಲದ್ರೆ ತುಂಬ ಕಷ್ಟ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ. ಅದರಲ್ಲಿ ನಾವು ಹಸು ಕಟ್ಟಿರೋದ್ರಿಂದ ಅದು ಗೊತ್ತಾಗುತ್ತೆ ಕಷ್ಟ ಏನಂತ. ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ತುಂಬ ಕಷ್ಟ. ಆಮೇಲೆ ಹಸಿ ಮೇವು ಎಷ್ಟು ಕೊಡಬೇಕು, ಒಣ ಮೇವು ಎಷ್ಟು ಕೊಡಬೇಕಂತ ವಿಸ್ತಾರ ಪುಟ್ಟರಾಜ್ ಸರ್ ಮತ್ತು ನಮ್ಮ ಸತ್ಯನಾರಾಯಣ ಸರ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರು ಅಂದರೆ ಇದನ್ನು ಉನ್ನತ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಕೆಲವರು ತೊಂದರೆನ ಹೇಳಿದ್ರು, ನ್ಯೂನ್ಯತೆಗಳನ್ನ ಹೇಳಿದ್ದಾರೆ, ನಮ್ಮ ಹಸು ಇದಾಗಲ್ಲ ಅಂತೇಳಿ, ಸೆಮೆನ್ ನಿಲ್ಲಲ್ಲ ಅಂತೇಳಿ. ಅದಕ್ಕೆಲ್ಲ ರೀತಿಯೂ ಬೇರೆ ಡಾಕ್ಟರ್ ಆ ಸಂದರ್ಭಕ್ಕೆ ಕರ್ಸೋಣ, ಮಾತಾಡೋಣ. ನಮ್ಮ ಕಾರ್ಯ ನಿರ್ವಾಹಕರ ಹತ್ರ ಯಾವುದೇ ಥರದ ಗಲಾಟೆ ಗದ್ದಲ ಮಾಡಬೇಡ್ರಿ. ಯಾಕಂದರೆ ಹೇಳ್ತೀನಿ, ಹಾಲು ಗುಣಮಟ್ಟ ಇಲ್ಲ ಅಂದರೆ BMC ಕ್ಯಾನ್ಸಲೇಷನ್ ಆಗುತ್ತೆ. BMC ನಮ್ಮರೇ ಇರ್ತಕ್ಕಂಥ ಇರೋದ್ರಿಂದ ಅಲ್ಲಿ ಪಾಸ್ ಮಾಡ್ತಾರೆ, ಇಲ್ಲ ಸಂಘಕ್ಕೆ ಲಾಸ್ ಆಗುತ್ತೆ. ಟೋಟಲಿ ನಾನು ಒಬ್ಬಂದು ಹಾಲು ಬಂದಿಲ್ಲ ಅಂದರೆ ಎಲ್ಲರಿಗೂ ಅದು ಹೊಡ್ತಾ ಬೀಳುತ್ತೆ. ನೆಕ್ಸ್ಟ್ BMC ಬರೋದ್ರಿಂದ ಬೇರೆ ಇಲ್ಲಿ ಸುತ್ತೂರ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇಲ್ಲಿಗೆ ಕಳಿಸ್ತಾರೆ. ಅವತ್ತು ನಾವು ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಎಲ್ಲರದ್ದು ಪಾತ್ರ ಇದೆ. ಒಂದು ಸಹಕಾರ ಸಂಘ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಏರ ಅಧ್ಯಕ್ಷರು, ಡೈರೆಕ್ಟರ್ಗಳು ಅಂತೆಲ್ಲ, ನೀವು ಹಾಲು ಉತ್ಪಾದಕರು ಸುಮಾರು ಜನ ಇದ್ದಾರೆ ಇಲ್ಲಿ. ದ್ರಾಕ್ಷಾಯಣಿ ಅಕ್ಕರು, ತುಪ್ಪಕ್ಕರು, ಹಂಸವೇಣಿ ಅಕ್ಕರು, ಇನ್ನೂ ಹಲವಾರು ಜನ ಇದ್ದಾರೆ, ಹೆಸರು ಗೊತ್ತಿಲ್ಲ. ಅವರೆಲ್ಲ ಮುಂಚಿಂದ ಮಾಡ್ಕೊಂಬಂದಿದ್ದಾರೆ. ಮಂಗಳಕ್ಕರು, ಇನ್ನೂ ಹಲವಾರು ಜನ ಇದ್ದಾರೆ. ಇಲ್ಲಿ ಬೇರೆ ಗಂಡು ಮಕ್ಕಳು ಇದ್ದಾರೆ. ನಾವು ಇತ್ತೀಚೆಗೆ ಬಂದಿದ್ದೀವಿ. ಬಟ್ ಎಲ್ಲರದ್ದು ಸಹಕಾರ ಇದ್ರೆ ಯಾವುದೇ ಸಹಕಾರ ಸಂಘ ಅಭಿವೃದ್ಧಿ ಆಗ್ತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ ಬಾರಿ 21,000 ಲಾಭಾಂಶ ಇತ್ತು, ಈ ಬಾರಿ 2,47,000. ಮುಂದಿನ ಬಾರಿ ಒಂದು 5 ರಿಂದ 6 ಲಕ್ಷ ಬರಲಿಕ್ಕೆ ಎಲ್ಲರದ್ದು ದಿನ ಬೆಳಿಗ್ಗೆ ಸಂಜೆ ಸೇರಿ ಒಂದು 1,000 ಲೀಟರ್ ಹಾಲು ಹಂಗೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. ಗೊತ್ತಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂದು ನಾನು ವಿಚಾರಿಸಿದಾಗ ಅವರು ಬರೀ ಹಸಿ ಹುಲ್ಲನ್ನು ಹಾಕ್ತಾ ಇದ್ರು. ಹಸಿ ಮೇವು ಸಿಗ್ತಾ ಇತ್ತು, ಚೆನ್ನಾಗಿ ಹಸಿ ಮೇವನ್ನೇ ಹಾಕ್ತಾ ಇತ್ತು. ಹಾಗಾಗಿ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಣ ಮೇವಿನ ಕೊರತೆ ಉಂಟಾಯಿತು. ಯಾವುದೇ ಒಂದು ಹಸುವಿಗೆ ಅದು ಆರೋಗ್ಯವನ್ನು ನಾವು ಕಾಪಾಡಬೇಕಂದ್ರೆ ಅದನ್ನು ಸರಿಯಾದ ನಿರ್ವಹಣೆ ಮಾಡಬೇಕಪ್ಪ ಅಂತಂದ್ರೆ ಮೊದಲನೆಯದಾಗಿ ಆ ಹಸುವಿಗೆ ಕನಿಷ್ಠ ಪಕ್ಷ 15 kg ಹಸಿ ಹುಲ್ಲನ್ನು ಕೊಟ್ಟರೆ 5 kg ಒಣ ಹುಲ್ಲನ್ನು ಕೊಡಬೇಕು. ಏನ್ರಿ ಡಾಕ್ಟ್ರೆ, ಕರೆಕ್ಟಾ? 15 kg ನಾವು ಹಸಿ ಹುಲ್ಲನ್ನು ಕೊಟ್ಟರೆ ಅದು 5 kg ಒಣ ಹುಲ್ಲನ್ನು ನಾವು ತಿನ್ನಲೇಬೇಕು. ನೀವು ಅದ್ರ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತೀರೋ ಅಥವಾ ಯಾವ್ದಾರೋ ಸಮಯದಲ್ಲಿ ತಿನ್ನಿಸ್ತೀರೋ, ಅಂದರೆ ಬೆಳಗಿನ ಹೊತ್ತು ಹಸಿ ಹುಲ್ಲು ಹಾಕಿದ್ರೆ ಮಧ್ಯಾಹ್ನ ಒಣ ಹುಲ್ಲಾಗಿ ತಿನ್ನಿಸ್ತೀರೋ, ಯಾವುದೇ ಒಂದು ರೂಪದಲ್ಲಿ ಅದರ ಹೊಟ್ಟೆ ಒಳಗಡೆ ಒಣ ಹುಲ್ಲು ಹಸಿ ಹುಲ್ಲು 20 kg ಹೋಯ್ತಪ್ಪ ಅಂತಂದ್ರೆ ಆ ಹಾಕ್ತಕ್ಕಂಥ ಸಗಣಿ ಗಟ್ಟಿಯಾಗಿರ್ಬೇಕು. ಯಾವಾಗ ಸಗಣಿಯನ್ನು ಗಟ್ಟಿಯಾಗಿ ಹಾಕ್ತಂಥ ಆ ಹಸು ಆರೋಗ್ಯವಾಗಿದೆ ಅಂತ ಅರ್ಥ. ಎರಡನೇ ವಿಚಾರ ಏನಪ್ಪ ಅಂತಂದ್ರೆ, ನಾವು ಹಸುಗಳಿಗೆ ಎಷ್ಟು ನೀರು ಕುಡಿಸ್ತೀವಿ ಅಂತಂದ್ರೆ ಗೊತ್ತಿರೋದು. ಏನು ಹೇಳ್ತೀವಿ ನಾವು, ಒಂದು 2-3 ಕೊಡ ಕುಡಿಯುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಹೌದಾ? ಹಸು ಎಷ್ಟು ನೀರು ಕುಡಿಯುತ್ತೆ ಅಂತಂದು ಕೇಳಿದ್ರೆ ಯಾರು ಹೇಳ್ತೀರಾ? ಇಷ್ಟೇ ಲೀಟರ್ ನೀರು ಕುಡಿಯುತ್ತೆ ಅಂತ ಹೇಳ್ತೀರಾ? ನಾವು ಹೇಳಿಕ್ಕಾಗೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಹಸುವಿಗೆ ಒಂದು ದಿನಕ್ಕೆ 60 ರಿಂದ 80 ಲೀಟರ್ ನೀರನ್ನು ಕುಡಿಸ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಹಸು ತನ್ನ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋಬೇಕು ಅಂತಂದರೆ 40 ಲೀಟರ್ ನೀರು ಬೇಕೇಬೇಕು. ಅದು ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಮಾಡಬೇಕಾದ್ರೆ 10 ಲೀಟರ್ ನೀರು ಬೇಕು. ತನ್ನ ದೇಹದ ಉಷ್ಣಾಂಶವನ್ನು ಕಾಪಾಡಬೇಕು ಅಂತಂದರೆ 10 ಲೀಟರ್ ಬೇಕು. ಆಮೇಲೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕಪ್ಪ ಅಂತಂದರೆ 10 ಲೀಟರ್ ನೀರು ಬೇಕು. ಅದು ಮಲಮೂತ್ರ ವಿಸರ್ಜನೆಯನ್ನು ಸರಳವಾಗಿ ಮಾಡಬೇಕಂದ್ರೆ 10 ಲೀಟರ್ ಬೇಕು. 40 ಲೀಟರ್ ಕಡ್ಡಾಯವಾಗಿ ಬೇಕು. 1 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಬೇಕಪ್ಪ ಅಂತಂದರೆ ಒಂದು ಹಸು 4 ಲೀಟರ್ ನೀರನ್ನು ಉಪಯೋಗಿಸ್ಬೋದು. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹಸು 10 ಲೀಟರ್ ಹಾಲು ಕೊಡ್ತೈತಿ, ಬೆಳಗ್ಗೆ 5 ಲೀಟರ್, ಸಂಜೆ 5 ಲೀಟರ್ ಅಂದರೆ ಅದಕ್ಕೆ ಕನಿಷ್ಠ ಪಕ್ಷ 80 ಲೀಟರ್ ನೀರನ್ನು ಕುಡಿಸಲೇಬೇಕು. ಆ 80 ಲೀಟರ್ ನೀರನ್ನು ಕುಡಿದಾಗ ಮಾತ್ರ ಹಸು ಆರೋಗ್ಯವಾಗಿರಲಿಕ್ಕೆ ಸಾಧ್ಯತೆ ಐತೆ. ಹಾಗೂ ವೈದ್ಯ ನಾರಾಯಣ ಹರಿ ಎಂಬಂತೆ ನಮ್ಮೆಲ್ಲ ಮೂಕ ಪ್ರಾಣಿಯಾದಂತಹ ಹಸುವನ್ನ ಆರೋಗ್ಯ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತಹ ನಮ್ಮ ವೈದ್ಯಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ಹಾಗೂ ಸಭೆಗೆ ಆಗಮಿಸಿರುವಂತಹ ಎಲ್ಲ ಹಾಲು ಉತ್ಪಾದಕ ಸಂಘದ ಸದಸ್ಯರಿಗೂ, ಕಾರ್ಯದರ್ಶಿಗಳಿಗೂ, ಉಪಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾನೊಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. 2025-26ನೇ ಸಾಲಿನಲ್ಲಿ ನಮ್ಮ ಹಾಲು ಉತ್ಪಾದಕ ಸಂಘದಿಂದ
ನಾವು ಒಂದು ವರ್ಷದಲ್ಲಿ ಹಾಲು ಸಂಗ್ರಹಣೆ ಆಗಿರೋದು 1,64,880 ಲೀಟರ್ ಹಾಲು ಉತ್ಪಾದನೆ ಆಗಿಬಿಟ್ಟು 2,48,056 ರೂಪಾಯಿ ಲಾಭವನ್ನು ಗಳಿಸಿದೆ ಒಂದು ವರ್ಷದಲ್ಲಿ ಅಂತ ಹೇಳ್ಬೋದು. ಹೋದ ವರ್ಷ 21,000 ರೂಪಾಯಿ ಹಾಲು 21,000 ದುಡ್ಡು ಲಾಭ ತಗೊಂಡ್ರೆ ಈ ವರ್ಷ 2, 3, 4 ಪಟ್ಟಷ್ಟು ನಾವು ಉತ್ಪಾದಕರು ಹಾಲನ್ನು ಸಂಗ್ರಹಿಸಿರೋದ್ರಿಂದ ನಮ್ಮ ಸಂಘ ಇವತ್ತು ತುಂಬಾ ಒಳ್ಳೆಯ ಮುನ್ನಡೆಯಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೂ ಒಂದು ದಿವಸಕ್ಕೆ 750 ಲೀಟರ್ಗಿಂತ ಹೆಚ್ಚು ಹಾಲು ಸಂಗ್ರಹ ಆಗ್ತಾ ಇರೋದ್ರಿಂದ ನಾಯಕನಹಟ್ಟಿ ಹಾಲು ಉತ್ಪಾದಕ ಸಂಘಕ್ಕೆ ಮೊನ್ನೆ ನಾವು 2ನೇ ತಾರೀಕು ಚಳ್ಳಕೆರೆಗೆ ಒಂದು ಮೀಟಿಂಗ್ ಹೋಗಿದ್ವಿ. ಅಲ್ಲಿ ನಮ್ಮ ಶಿವಮೊಗ್ಗದ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರಾದಂತಹ ಸಂಜೀವಮೂರ್ತಿ ಸರ್ಗೆ ನಮ್ದು ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ವಿ. ಅದೇ ರೀತಿ ಪುಟ್ಟರಾಜ್ ಸರ್ ಅವ್ರಿಗೆ ಹೇಳಿದ್ರು ಅದನ್ನ BMCಯಿಂದ ಮಂಜೂರು ಮಾಡ್ಕೊಡಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ. ಆ ವಿಷಯ ಕೇಳಿ ಖುಷಿ ಆಯಿತು. ಧನ್ಯವಾದಗಳು ಸರ್. ಆಮೇಲೆ ಇದೇ ರೀತಿ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಂಘದವರು ಸದಸ್ಯರು ಒಳ್ಳೆಯ ಗುಣಮಟ್ಟದ ಹಾಲನ್ನು ನಮ್ಮ ಸರ್ ಹೇಳಿರೋ ಪ್ರಕಾರ ಹಸುಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಆಮೇಲೆ ರವಿಕುಮಾರ್ ಸರ್ ಅವ್ರು ಹೇಳಿರೋ ಪ್ರಕಾರ ಒಂದು ಹಸುನ ಚೆನ್ನಾಗಿ ಸಾಕಿ ಒಳ್ಳೆ ಹಾಲು ತಗೋಬೇಕು ಅಂತಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಾಗೆ ನಾವು ಮುಟ್ಟಿ ಹಸುಗಳನ್ನು ಆರೈಕೆ ಮಾಡೋದ್ರಿಂದ ನಮಗೆ ಒಳ್ಳೆ ಹಾಲು ಸಿಕ್ಕತ್ತೆ. ಅದರಿಂದ ನಮ್ಮ ಹಾಲು ಉತ್ಪಾದಕ ಸಂಘಕ್ಕೂ ಕೂಡ ಕ್ವಾಲಿಟಿ ಹಾಲು ಸಿಕ್ಕತ್ತೆ ಅಂತ ಹೇಳಿ ಆಗ ನಾವು BMC ಮಾಡಿರೋದಕ್ಕೂ ಕೂಡ ಒಂದು ಸಾರ್ಥಕತೆ ಪಡಿಬಹುದು, ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸಿಕ್ಕುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ವೈಜ್ಞಾನಿಕವಾಗಿ ಹೇಳ್ತಕ್ಕಂಥದ್ದು 60 ರಿಂದ 80 ಲೀಟರ್ ಇಲ್ಲ, ಸುಳ್ಳದು. ಕ್ವಾಲಿಟಿ ಯಾವುದೇ ಕಾರಣಕ್ಕೂ ನೀರು ಹೆಚ್ಚಿಗೆ ಕುಡಿದ್ರೆ ಕಡಿಮೆ ಆಗೋದಿಲ್ಲ. ಹಾಗಂತ ನೀರು ಕುಡಿಸೋದನ್ನ ಅವಾಯ್ಡ್ ಮಾಡಬೇಡಿ. 60 ರಿಂದ 80 ಲೀಟರ್ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣನವರಾಗುತ್ತೆ ರವಿಕುಮಾರನವರೇ, ಮತ್ತೆ ಇಲ್ಲಿ ಪುಟ್ಟರಾಜ್ ಸರ್ ಅವರೇ, ಮತ್ತೆ ಇಲ್ಲ ಅನೇಕರು ಎಲ್ಲ ಹಾಲು ಉತ್ಪಾದಕ ಸಂಘದ ಎಲ್ಲ ಉತ್ಪಾದಕರೇ ಇಲ್ಲಿ ಎಲ್ಲರೂ ಆಲ್ರೆಡಿ ಹೇಳಿದ್ದಾರೆ. ಆದರೆ ಇವತ್ತು ಈ ಸತಿ ಎಲ್ಲರಿಗಿಂತ ಹಾಲಿನ ಸಂಘದ ಶೇಖರಣೆ ಜಾಸ್ತಿ ಆಗಿರೋದ್ರಿಂದ 2,48,000 ಅಂತ ಹೇಳಿದ್ರು. ಇದನ್ನು ಕೇಳಿ ನನಗೆ ಭಾಳ ಖುಷಿ ಆಯಿತು. ಇದೇ ರೀತಿ ಎಲ್ಲರೂ ಒಂದು ಒಳ್ಳೆ ಉನ್ನತವಾಗಿ ಬೆಳೆದು ಇನ್ನೂ ಒಳ್ಳೆ ಗುಣಮಟ್ಟವಾದ ಹಾಲನ್ನು ಕೊಟ್ಟು ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಆಗುತ್ತೆ. ಯಾಕೆ ನಾವು ಇವತ್ತು ಹಾಲಿನ ಗುಣಮಟ್ಟಕ್ಕೆ ಒತ್ತನ್ನು ಹೆಚ್ಚಿಗೆ ಕೊಡ್ತಾ ಇದ್ದೇವಪ್ಪ ಅಂತಂದ್ರೆ, ಇವತ್ತು ಸರ್ಕಾರ ಕೂಡ ಸಹಕಾರ ಇಲಾಖೆಯಾದ ಈ ಏನೋ ಹಾಲಿನ ಡೈರಿಗಳ ಮೇಲೆ ಒಂದು ಕಣ್ಣಿಟ್ಟಿದೆ. ಇವತ್ತು ನಾವು 5 ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿ, ನಾವ್ಯಾಕೆ ಅದನ್ನು ಹೋಲ್ಡಿಂಗ್ ಅಲ್ಲಿ ಇಟ್ಕೋಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಹಾಗಾಗಿ